ಮಕ್ಕಳೇ, ಇದು ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ನೋಡಿ, ಈ ರೀತಿಯಾಗಿ ಇರುತ್ತೆ. ಮೊದಲನೆಯ ಪ್ರಶ್ನೆ ಏನಿರುತ್ತೆ ಅಂದರೆ ಮಕ್ಕಳೇ, ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಅಂತ ಇರುತ್ತೆ ಮಕ್ಕಳೇ. ಏನಿದೆ ಮಕ್ಕಳೇ ಮೊದಲನೆಯ ಪ್ರಶ್ನೆ? ಇದರಲ್ಲಿ ಡಿಫ್ರೆಂಟ್ ಆಗಿರುವುದು ಅಂದರೆ ಇದರಲ್ಲಿ ಬೇರೆಯಾಗಿರುವುದು ಅನ್ನು ನಾವು ಗುರುತು ಮಾಡಿ OMRನಲ್ಲಿ ತುಂಬಬೇಕಾಗುತ್ತೆ. ನೋಡೋಣ ಈಗ OMRನಲ್ಲಿ ಯಾವ ರೀತಿ ತುಂಬಬೇಕು, ಯಾವ ರೀತಿ ABCD ಅನ್ನು ಕೊಟ್ಟಿರ್ತಾರೆ ಮಕ್ಕಳೇ. ಡಿ ಆಪ್ಷನ್ ಆದರೆ ಡಿ ಅನ್ನು ಈ ರೀತಿಯಾಗಿ ತುಂಬಬೇಕು ಪೂರ್ಣವಾಗಿ. ಅದೇ ರೀತಿಯಾಗಿ ಇಲ್ಲಿ ಯಾವುದು ವಿಭಿನ್ನವಾಗಿದೆ ನೋಡೋಣ ಮಕ್ಕಳೇ. ಇಲ್ಲಿ ಹೊರಗೆ ಇದೆ, ಇದು ಹೊರಗೆ ಇದೆ ಮಕ್ಕಳೇ ಚಿಹ್ನೆಗಳು, ಇದು ಒಳಗೆ ಇದೆ ಮಕ್ಕಳೇ, ಇವು ಹೊರಗೆ ಇವೆ. ಅಂದರೆ ಡಿಫ್ರೆಂಟ್ ಇದ್ದದ್ದು ಯಾವುದಾಗುತ್ತೆ ಮಕ್ಕಳೇ? ಸಿ. ಅದೇ ರೀತಿಯಾಗಿ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಮಕ್ಕಳೇ, ಇಲ್ಲಿ ಎಷ್ಟಿವೆ ಮಕ್ಕಳೇ? ಬಹಳಷ್ಟು ಮೇಲೆ ಚದುರಂಗವಿವೆ. ಇಲ್ಲಿ ಮಕ್ಕಳೇ ಬಹಳಷ್ಟು ಏನಿವೆ ಅಂದರೆ ಈ ರೀತಿಯಾಗಿ ಗೆರೆಗಳಿವೆ. ಇಲ್ಲಿಯೂ ಬಹಳಷ್ಟು ಗೆರೆಗಳಿರುವುದರಿಂದ ಇದರಲ್ಲಿ ಡಿಫ್ರೆಂಟ್ ಆಗಿರುವುದು ಯಾವುದೆಂದರೆ ಮಕ್ಕಳೇ ಡಿ ಇದೆ ಮಕ್ಕಳೇ. ಅದೇ ರೀತಿಯಾಗಿ ಇಲ್ಲಿ ಯಾವುದು ಡಿಫ್ರೆಂಟ್ ಇದೆ ಅಂದರೆ ಮಕ್ಕಳೇ, ಇಲ್ಲಿ ಈ ರೀತಿಯಾಗಿ ಎಳೆದಿದೆ, ಇಲ್ಲಿ ಈ ರೀತಿ, ಇಲ್ಲಿ ಈ ರೀತಿಯಾಗಿ ಎಳೆದಿದೆ. ಇಲ್ಲಿ ಸಹ ಏನಾಗಿದೆ ಮಕ್ಕಳೇ? ಡಿ ಆಪ್ಷನ್ ವಿಭಿನ್ನವಾಗಿದೆ. ಇಲ್ಲಿ ಈ ಬಿಂದುವಿನ ಮೂಲಕನೇ ಏನಾಗಿದೆ ಮಕ್ಕಳೇ? ಗೆರೆಯನ್ನು ಎಳೆದಿದ್ದಾರೆ. ಈ ಬಿಂದು ಇದ್ದಲ್ಲಿನ ಏನಾಗಿದೆ ಮಕ್ಕಳೇ? ಗೆರೆಯನ್ನು ಎಳೆದಿದ್ದಾರೆ. ಈ ಬಿಂದು ಇದ್ದಲ್ಲಿಯೇ ಸಹ ಗೆರೆಯನ್ನು ಎಳೆದಿದ್ದಾರೆ. ಇಲ್ಲಿ ಈ ಬಿಂದು ಇದ್ದದ್ದನ್ನು ಬಿಟ್ಟು ಮುಂದಕ್ಕೆ ಏನು ಮಾಡಿದ್ದಾರೆ ಮಕ್ಕಳೇ? ಗೆರೆಯನ್ನು ಎಳೆದಿರುವುದರಿಂದ ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಭಾಗ 2, ಇಲ್ಲಿ ಏನನ್ನ ನೋಡಿ ನಾವು OMRನಲ್ಲಿ ತುಂಬಬೇಕಾಗುತ್ತೆ ಅಂದರೆ ಮಕ್ಕಳೇ, ಈ ಪ್ರಶ್ನೆ ರೂಪವನ್ನೇ ಹೋಲುವ ಉತ್ತರಕ್ಕೆ ನಾವು ರೈಟ್ ಹಾಕಿ ಅದನ್ನು OMRನಲ್ಲಿ ತುಂಬಬೇಕಾಗುತ್ತೆ ಮಕ್ಕಳೇ. ಇದೇ ರೀತಿ ಯಾವ ಪ್ರಶ್ನೆ ಇದೆ ಮಕ್ಕಳೇ? ಇಲ್ಲಿ ಬಿ ಇದೆ ಮಕ್ಕಳೇ. ಇದೇ ರೀತಿಯಾಗಿ ಯಾವುದಿದೆ ಅಂದರೆ ಮಕ್ಕಳೇ, ಇಲ್ಲಿ ಇದೇ ರೀತಿಯಾಗಿ ಸಿ ಇದೆ ಮಕ್ಕಳೇ. ಮತ್ತು ಇದೇ ರೀತಿಯಾಗಿ ಯಾವುದಿದೆ ಅಂದರೆ ಮಕ್ಕಳೇ? ಬಿ ಇದೆ. ಇಲ್ಲಿ ಇದೇ ರೀತಿಯಾಗಿ ಯಾವುದಿದೆ ಅಂದರೆ ಮಕ್ಕಳೇ, ಇದು ವೃತ್ತಕ್ಕೆ ಪೂರ್ಣವಾಗಿದೆ, ಇದು ವೃತ್ತಕ್ಕೆ ಪೂರ್ಣವಾಗಿದೆ, ಇದು ಸರಿಯಾಗಿಲ್ಲ. ಇದೇ ಉತ್ತರ ಬಿ ಆಗುತ್ತೆ ಮಕ್ಕಳೇ. ಇದೇನೆಂದರೆ ಮಕ್ಕಳೇ, ಯಾವ ಭಾಗವನ್ನು ಸೇರಿಸಿದರೆ ಈ ಆಕೃತಿ ಪೂರ್ಣವಾಗಿ ಭಾಗಗೊಳ್ಳುತ್ತದೆ ನೋಡಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ಆಕೃತಿ ಎ ಅನ್ನು ಸೇರಿಸಿದರೆ ಈ ಆಕೃತಿಯು ಪೂರ್ಣಗೊಳ್ಳುತ್ತದೆ. ಈ ಆಕೃತಿಯನ್ನು ಇಲ್ಲಿ ಸೇರಿಸಿದರೆ ಈ ಆಕೃತಿ ಪೂರ್ಣಗೊಳ್ಳುತ್ತದೆ. ಇಲ್ಲಿ ಸಿ ಆಕೃತಿಯನ್ನು ಸೇರಿಸಿದರೆ ಪೂರ್ಣಗೊಳ್ಳುತ್ತದೆ ಮಕ್ಕಳೇ. ಅದೇ ರೀತಿಯಾಗಿ ಇಲ್ಲಿಯೂ ಸಹ ಬಿ ಆಕೃತಿಯನ್ನು ಸೇರಿಸಿದರೆ ಇಲ್ಲಿ ಉತ್ತರವು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಇಲ್ಲಿಯೂ ಸಹ ಏನಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ ಅನ್ನು ಜೋಡಿಸುವುದರಿಂದ ಈ ಆಕೃತಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಈ ಪ್ರಶ್ನೆ ಏನೆಂದರೆ ಮಕ್ಕಳೇ, ಇಲ್ಲಿ ಈ ರೀತಿಯಾಗಿದೆ, ಇದು ಚಿತ್ರ ಈ ರೀತಿಯಾಗಿದೆ. ಇದಕ್ಕೆ ಪರ್ಯಾಯವಾಗಿ ಯಾವುದಾಗುತ್ತೆ ಮಕ್ಕಳೇ? ಇದು ಆಪ್ಷನ್ ಸಿ ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಚೌಕ ಪೂರ್ಣವಾಗಿದೆ. ಇಲ್ಲಿ ಒಂದು ಭಾಗವನ್ನು ಕಟ್ಟು ಮಾಡಿದ್ದಾರೆ, ಈ ರೀತಿಯಾಗಿದೆ. ಇಲ್ಲಿ ಏನು ಮಾಡಿದ್ದಾರೆ ಮಕ್ಕಳೇ? ಈ ಭಾಗವನ್ನು ಕಟ್ಟು ಮಾಡಿದ್ದಾರೆ, ಈ ರೀತಿಯಾಗಿದೆ. ಇಲ್ಲಿ ಈ ಭಾಗವನ್ನು ಕಟ್ಟು ಮಾಡಿದರೆ ಯಾವುದು ಉಳಿಯುತ್ತೆ ಮಕ್ಕಳೇ? ಡಿ. ಅದೇ ರೀತಿಯಾಗಿ ಇದು ನೋಡಿ ಮಕ್ಕಳೇ, ಈ ಕೋಷ್ಟಕದಲ್ಲಿ 1ಅನ್ನು ಸೇಡ್ ಮಾಡಿದ್ದಾರೆ, ಈ ಕೋಷ್ಟಕದಲ್ಲಿ 2ಅನ್ನು ಸೇಡ್ ಮಾಡಿದ್ದಾರೆ, ಈ ಕೋಷ್ಟಕದಲ್ಲಿ 3 ಬಾಕ್ಸ್ಗಳಿಗೆ ಸೇಡ್ ಮಾಡಿರುವುದರಿಂದ ಇನ್ನು 4 ಬಾಕ್ಸ್ ಸೇಡ್ ಮಾಡಿರುವ ಉತ್ತರ ಮಿಡಲ್ ಒಂದು ಖಾಲಿ ಇರಬೇಕಾಗುತ್ತೆ ಮಕ್ಕಳೇ. 4 ಬಾಕ್ಸ್ ಇದರಲ್ಲಿ ಸೇಡ್ ಮಾಡಿದ್ದಾರೆ ಮಕ್ಕಳೇ, ಒಂದು ಖಾಲಿ ಇದೆ. ಇಲ್ಲಿಯೂ ಸಹ ಮಾಡಿದ್ದಾರೆ, ಆದರೆ ಮಕ್ಕಳೇ ಮಧ್ಯದಲ್ಲಿ ನಮಗೆ ಏನು ಬೇಕಾಗಿದೆ ಮಕ್ಕಳೇ? ತ್ರಿಭುಜ ಬೇಕಾಗಿದೆ. ಇದು ವಜ್ರಾಕೃತಿಗತೆ ಇದೆ. ಚೌಕ ಯಾವುದಿದೆ ಮಕ್ಕಳೇ? ಇಲ್ಲಿ ಆಪ್ಷನ್ ಡಿ ಇದೆ. ಇಲ್ಲಿ ನೋಡಿ ಮಕ್ಕಳೇ, 2, 4ನೇ 2, 2ನೇ 4 ಮತ್ತು ಇಲ್ಲಿ ಏನಾಗಿದೆ ಮಕ್ಕಳೇ? 2ನೇ 4 ಆಗಿದೆ. ಈಗ ನಮಗೆ ಬೇಕಾಗಿರುವುದು ಏನು ಮಕ್ಕಳೇ? 4ನೇ 2 ಯಾವುದಾಗುತ್ತೆ ಮಕ್ಕಳೇ? ಆಪ್ಷನ್ ಬಿ ಆಗುತ್ತೆ. ಆದರೆ ಡಿನೂ ಇದೆ ಮಕ್ಕಳೇ, ಆದರೆ ಈ ಕಡೆ ಬೇಕಾಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇಲ್ಲಿ ಏನಿದೆ ಮಕ್ಕಳೇ? ವೃತ್ತವಿದೆ. ಇವೆರಡು ಪದಗಳಿಗೆ ಇದಕ್ಕೆ ಸಂಬಂಧಿಸಿದಂತೆ ಇದಿದೆ ಮಕ್ಕಳೇ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಿಸಿದಂತೆ ಮೊದಲು ಏನು ಬರಬೇಕಾಗುತ್ತೆ ಮಕ್ಕಳೇ? ನಮಗೆ ತ್ರಿಭುಜ ಬರಬೇಕಾಗುತ್ತೆ, ನೆಕ್ಸ್ಟ್ ವೃತ್ತ ಬರಬೇಕಾಗುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಮಕ್ಕಳೇ? ಕಣ್ಣುಗಳ ತ್ರಿಭುಜವನ್ನು ಕೊಟ್ಟು ಕಣ್ಣನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನೇ ಉಲ್ಟವನ್ನು ಇಟ್ಟಾಗೆ ಈ ರೀತಿಯಾಗಿದೆ. ಇದನ್ನೇ ನಾವು ಸಹ ಉಲ್ಟವನ್ನು
ಇಟ್ಟಾಗ ಯಾವ ರೀತಿ ಆಗುತ್ತೆ ಅಂದರೆ ಮಕ್ಕಳೇ ಸಿ. ಅದೇ ರೀತಿಯಾಗಿ ಈ ಆಕೃತಿಯನ್ನು ಯಾವುದರಲ್ಲಿ ಕಾಣಬಹುದು? ಆಪ್ಷನ್ ಬಿ, ಇಲ್ಲಿ ಒಂದು ವೃತ್ತವನ್ನು ತೆಗೆದರೆ ಈ ರೀತಿಯಾಗಿ ನೋಡಬಹುದು. ಇದರಲ್ಲಿ ಯಾವುದಾಗುತ್ತೆ ಅಂದರೆ ಮಕ್ಕಳೇ ಆಪ್ಷನ್ ಸಿ. ಅದೇ ರೀತಿಯಾಗಿ ಇವುಗಳನ್ನು ನೋಡೋಣ ಮಕ್ಕಳೇ. ಇದರಲ್ಲಿ ಯಾವುದನ್ನು ಸೇರಿಸಿದರೆ ಈ ರೀತಿ ಆಕೃತಿಯು ಪೂರ್ಣಗೊಳ್ಳುತ್ತದೆ ಎಂಬುದನ್ನು ನೋಡಬೇಕಾಗುತ್ತೆ. ಯಾವುದನ್ನೇ ಸೇರಿಸಿದರೆ ಈ ಆಕೃತಿ ಪೂರ್ಣಗೊಳ್ಳುತ್ತದೆ ಅಂದರೆ ಮಕ್ಕಳೇ ಆಪ್ಷನ್ ಬಿ. ಇದರಲ್ಲಿ ಯಾವುದನ್ನು ಸೇರಿಸಬೇಕು ಅಂದರೆ ಮಕ್ಕಳೇ ನಾವು ಆಪ್ಷನ್ ಎ ಅನ್ನು ಸೇರಿಸಿದಾಗ ಈ ಆಕೃತಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಆಪ್ಷನ್ ಬಿ ಅನ್ನು ಸೇರಿಸಿದಾಗ ಈ ಆಕೃತಿ ಪೂರ್ಣಗೊಳ್ಳುತ್ತದೆ. ಇದರಲ್ಲಿ ಸಿ ಆಗುವುದಿಲ್ಲ ಮಕ್ಕಳೇ, ಬಿ ಅನ್ನು ಸೇರಿಸಿದಾಗ ಈ ಆಕೃತಿಯು ಪೂರ್ಣಗೊಳ್ಳುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇದನ್ನು ನಾವು ಕನ್ನಡಿಯ ಪ್ರತಿಬಿಂಬಕ್ಕೆ ಹಿಡಿದಾಗ ಯಾವ ರೀತಿ ಕಾಣುತ್ತೆ ಅಂದರೆ ಮಕ್ಕಳೇ ಇದು ಆಪ್ಷನ್ ಸಿ ರೀತಿಯಾಗಿ ಕಾಣುತ್ತದೆ ಮಕ್ಕಳೇ. ಇದು ಎ ರೀತಿಯಲ್ಲಿ ಕಾಣುತ್ತದೆ. ಅದೇ ರೀತಿಯಾಗಿ ಇದನ್ನು ಕನ್ನಡಿಯ ಮುಂದೆ ಈ ಥರ ಎಕ್ಸ್ ಮತ್ತು ವಾಯ್ ಈ ಕಡೆ ತಲೆ ಕೆಳಗಾಗಿ ಮಾಡಿ ಹಿಡಿದಾಗ ಯಾವುದು ಕಾಣುತ್ತೆ ಮಕ್ಕಳೇ? ಆಪ್ಷನ್ ಸಿ ಕಾಣುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಇದನ್ನು ನಾವು ಹಿಡಿದಾಗ ಯಾವ ರೀತಿ ಕಾಣುತ್ತೆ ಅಂದರೆ ಮಕ್ಕಳೇ ಆಪ್ಷನ್ ಬಿ ಕಾಣುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇದನ್ನು ಕಟ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅಂದರೆ ಮಕ್ಕಳೇ ಇದನ್ನು ನಾವು ಹಾಳೆಯ ಮುಖಾಂತರ ಈ ರೀತಿಯಾಗಿ ಕಟ್ ಮಾಡಿದಾಗ ಆಪ್ಷನ್ ಎ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಇದನ್ನು ಕಟ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಮಕ್ಕಳೇ? ಆಪ್ಷನ್ ಸಿ ರೀತಿ ಆಗುತ್ತದೆ ಮಕ್ಕಳೇ. ಇದನ್ನು ಕಟ್ ಮಾಡಿದಾಗ ನಾವು ಹಾಳೆಯ ಮುಖಾಂತರ ಇದು ಕಟ್ ಮಾಡುವುದಿಲ್ಲ ಮಕ್ಕಳೇ. ಏನು ಮಾಡಬೇಕಂದ್ರೆ ಇದನ್ನು ಹಾಳೆಯ ಫೋಲ್ಡನ್ನು ಮಾಡಿ ಮತ್ತೆ ಸೀದಾ ಮಾಡಿದಾಗ ಆಪ್ಷನ್ ಬಿ ಥರ ಆಗುತ್ತೆ. ಇದನ್ನು ನಾವು ಹಾಳೆಯನ್ನು ಫೋಲ್ಡ್ ಮಾಡಿ ಒಂದು ವೃತ್ತವನ್ನು ಕಟ್ಟು ಮಾಡಿದಾಗ 3 ವೃತ್ತವನ್ನು ಕಟ್ಟು ಮಾಡಿದಾಗ ಅವಾಗ ಏನಾಗುತ್ತೆ ಮಕ್ಕಳೇ ಡಿ ರೀತಿಯಲ್ಲಿ ಉಂಟಾಗುತ್ತದೆ. ಅದೇ ರೀತಿಯಾಗಿ ಈ ಚಿತ್ರವನ್ನು ಈ ಭಾಗಗಳನ್ನು ಜೋಡಿಸಿ ಇದರಲ್ಲಿ ಯಾವ ಆಕೃತಿಯು ಉಂಟಾಗ್ತದೆ ಅಂದರೆ ಮಕ್ಕಳೇ ಇದರಲ್ಲಿ ಈ ಆಕೃತಿ ಮಕ್ಕಳೇ. ಇದರಲ್ಲಿ ಈ ಆಕೃತಿ ಉಂಟಾಗುತ್ತದೆ ಮಕ್ಕಳೇ. ಇವುಗಳನ್ನು ಜೋಡಿಸಿದಾಗ ಈ ಆಕೃತಿಯು ಉಂಟಾಗುತ್ತೆ ಮಕ್ಕಳೇ. ಇವುಗಳನ್ನು ಜೋಡಿಸಿದಾಗ ಈ ಆಕೃತಿಯು ಸಹ ಉಂಟಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇವುಗಳನ್ನು ನಾವು ಏನು ಮಾಡಬೇಕಂದ್ರೆ ಈ ಆಕೃತಿಯು ಯಾವುದರಲ್ಲಿದೆ ಎಂಬುದನ್ನು ಕಂಡುಹಿಡಿಯಬೇಕಾಗುತ್ತದೆ. ಹಂಗಾರೆ ಈ ಆಕೃತಿ ಇದರಲ್ಲಿದೆ ಮಕ್ಕಳೇ. ಈ ಆಕೃತಿ ಎದರಲ್ಲಿದೆ? ಈ ಆಕೃತಿ ಎದರಲ್ಲಿದೆ ಮಕ್ಕಳೇ? ಈ ಆಕೃತಿಯು ಡಿ ರಲ್ಲಿ ಇದೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಈಗ ಗಣಿತ ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. 20 ಅಂಕಗಳಿಂದ ಗಣಿತ ಮಾರ್ಕ್ಸ್ಗಳಿರುತ್ತವೆ. ಒಂದು ವೇಳೆ ಪ್ಲಸ್ ಅನ್ನು ಭಾಗಾಕಾರ ಎಂದು, ಮೈನಸ್ ಅನ್ನು ಎಕ್ಸ್ ಎಂದು, ಭಾಗಾಕಾರನ್ನು ಪ್ಲಸ್ ಎಂದು, ಎಕ್ಸ್ ಅನ್ನು ಮೈನಸ್ ಎಂದು ಭಾವಿಸಿದರೆ 99 ಪ್ಲಸ್ 3 ಮೈನಸ್ 4 ಭಾಗಲೆ 16 ಎಕ್ಸ್ 15ರ ಬೆಲೆ ಇದೆ ಮಕ್ಕಳೇ. ಎಷ್ಟಾಗುತ್ತೆ ಅಂದರೆ ಆಪ್ಷನ್ ಎ 133. ಒಂದು ವಿಮಾನ 3600 ಸೆಕೆಂಡ್ಗೆ 500 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಇದೇ ವಿಮಾನ ತನ್ನ ವೇಗವನ್ನು ನಿಮಿಷಕ್ಕೆ 12.5 ಕಿಲೋಮೀಟರ್ ಹೆಚ್ಚಿಸಿಕೊಂಡರೆ ಇದೇ ದೂರವನ್ನು ಕ್ರಮಿಸಲು ಎಷ್ಟು ನಿಮಿಷ ಕಡಿಮೆ ಬೇಕಾಗುತ್ತದೆ ಎಂದಿದ್ದಾರೆ ಮಕ್ಕಳೇ. 36 ನಿಮಿಷ ಕಡಿಮೆ ಬೇಕಾಗುತ್ತದೆ. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಕ್ರಮವಾಗಿ 3 ಸಂಖ್ಯೆಗಳ ವರ್ಗಗಳ ಮೊತ್ತ 149 ಆದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಎಂದಿದ್ದಾರೆ ಮಕ್ಕಳೇ 64 ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಬಾಹುಗಳನ್ನೊಳಗೊಂಡ ತ್ರಿಭುಜ ಇರಲು ಸಾಧ್ಯವೇ? 3 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಒಂದಕ್ಕಿಂತ ಚಿಕ್ಕದು ಹಾಗೂ -1ಕ್ಕಿಂತ ದೊಡ್ಡದು ಎಂದಿದ್ದಾರೆ ಮಕ್ಕಳೇ. 0 1ಕ್ಕಿಂತ ಚಿಕ್ಕದು, 1ಕ್ಕಿಂತ -1ಕ್ಕಿಂತ ದೊಡ್ಡದಾಗಿದೆ ಮಕ್ಕಳೇ. 75 ಸೆಂಟಿಮೀಟರ್ ಬಟ್ಟೆಯ ಬೆಲೆ ರೂಪಾಯಿ 36.60 ಆದರೆ 40.25 ಮೀಟರ್ ಬಟ್ಟೆಯ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? 207.40. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ದ್ರಾಕ್ಷಣಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ತನ್ನ ಪ್ರಯಾಣವನ್ನು ದಿನಾಂಕ 6/8/2010 ರಂದು
6:30ಕ್ಕೆ ಪ್ರಾರಂಭಿಸಿದಳು. ದಿನಾಂಕ 7/8/2010 ಮಧ್ಯ ಪೂರ್ವಾಹ್ನ 9:40ಕ್ಕೆ ಹೈದರಾಬಾದ್ ತಲುಪಿದರೆ ಪ್ರಯಾಣಿಸಿದ ಅವಧಿ ಎಂದಿದ್ದಾರೆ ಮಕ್ಕಳೇ. ಪ್ರಯಾಣದ ಅವಧಿ 15 ಗಂಟೆ 10 ನಿಮಿಷ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 48ನೆಯ ಪ್ರಶ್ನೆ. 3.5 ಪ್ಲಸ್ 0.6 ಇದೆ ಮಕ್ಕಳೇ. ಇದರ ಬೆಲೆ ಏನಾಗುತ್ತೆ ಮಕ್ಕಳೇ? 4.5 ಒಂದಾಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 0.25 ಇಂಟು 2.2 ಮೈನಸ್ 4 ಪ್ಲಸ್ 2 ಪ್ಲಸ್ 8.4 ಬಾಗ್ಲೆ 2.1 ಇದೆ ಮಕ್ಕಳೇ. 15.75 ಆಗುತ್ತೆ ಮಕ್ಕಳೇ. ಬಿ ಲಂಬ ಕೋನವಾಗಿರುವ ತ್ರಿಭುಜದ ಎಬಿಸಿಯಲ್ಲಿ ಅತ್ಯಂತ ಉದ್ದವಾದ ಬಾಹು ಯಾವುದೆಂದಿದ್ದಾರೆ ಮಕ್ಕಳೇ? ಅದರಲ್ಲಿ ಯಾವುದಾಗುತ್ತೆ ಮಕ್ಕಳೇ? AC. ಆಪ್ಷನ್ ಡಿ ಆಗುತ್ತೆ. ಎರಡು ಸಂಖ್ಯೆಗಳ ಮೊಸ 12 ಮತ್ತು ಅವುಗಳ ವ್ಯತ್ಯಾಸ 12 ಹಾಗಾದರೆ ಆ ಸಂಖ್ಯೆಗಳು ಅಂದಿದ್ದಾರೆ ಮಕ್ಕಳೇ 84, 96 ಆ ಸಂಖ್ಯೆಗಳಾಗುತ್ತವೆ. ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 171 ಮತ್ತು 251 ಯಾವ ದೊಡ್ಡ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷವು ಕ್ರಮವಾಗಿ 3 ಮತ್ತು 6 ಇರುತ್ತೆ? ಯಾವುದಿರುತ್ತೆ ಮಕ್ಕಳೇ ಅಂದರೆ 7 ಇರುತ್ತೆ. ಕೊಟ್ಟಿರುವ PQR ತ್ರಿಭುಜದಲ್ಲಿ ಕ್ರಮವಾಗಿ Q ಮತ್ತು R ಕೋನಗಳು 25% ಮತ್ತು 65% ಇವೆ. ಹಾಗಾದರೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಎಂದಿದ್ದಾರೆ ಮಕ್ಕಳೇ? PQ² ಪ್ಲಸ್ RP² ಪ್ಲಸ್ QR. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಬ್ಬ ಸೈಕಲ್ ಸವಾರ 8 ಗಂಟೆಗಳಲ್ಲಿ 240 ಕಿಲೋಮೀಟರ್ ಕ್ರಮಿಸುತ್ತಾನೆ. ಹಾಗಾದರೆ 2 ನಿಮಿಷಗಳಲ್ಲಿ ಆತ ಕ್ರಮಿಸುವ ದೂರವೆಂದಿದ್ದಾರೆ ಮಕ್ಕಳೇ? 1 ಕಿಲೋಮೀಟರ್ ಇದೆ. ಮುಂದಿನ ಪ್ರಶ್ನೆ 55ನೆಯ ಪ್ರಶ್ನೆಯನ್ನು ನೋಡೋಣ. ಏನಿದೆ ಅಂದರೆ ಒಂದು ಬಸ್ಸು 3 ನಿಮಿಷಗಳಲ್ಲಿ 4 ಕಿಲೋಮೀಟರ್ ಕ್ರಮಿಸುವುದಾದರೆ 9 ಗಂಟೆಗಳಲ್ಲಿ ಅದು ಕ್ರಮಿಸುವ ದೂರ ಎಂದಿದ್ದಾರೆ 720 ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಅದೇ ರೀತಿಯಾಗಿ ಕಪ್ಪು ಛಾಯೆ ಇರುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. 30 ಕೊಟ್ಟಿದ್ದಾರೆ, 10, 10, 10 ಕೊಟ್ಟಿದ್ದಾರೆ ಮಕ್ಕಳೇ. ಇದರ ವಿಸ್ತೀರ್ಣವನ್ನು ಕಂಡು ಹಿಡಿದಾಗ ಎಷ್ಟಾಗುತ್ತೆ ಮಕ್ಕಳೇ? 150 ಸೆಂಟಿಮೀಟರ್² ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ 10 ಪ್ಲಸ್ 4 ಬಾಗ್ಲೆ 2 ಮೈನಸ್ 3 ಇಂಟು 2 ಪ್ಲಸ್ 4 ಬಾಗ್ಲೆ 2 ಇಂಟು 2 ಮೈನಸ್ 4 ಇದೆ. ಇದನ್ನು ಸಂಕ್ಷೇಪಿಸಿದಾಗ ದೊರೆಯುವುದು ಉತ್ತರ ಎಷ್ಟಾಗುತ್ತೆ ಅಂದರೆ ಮಕ್ಕಳೇ 6 ಆಗುತ್ತೆ. 2.8 ಕ್ವಿಂಟಾಲನ್ನು ಹೀಗೆ ಬರೆಯಬಹುದು. ಹೆಂಗೆ ಬರಿಬಹುದು ಮಕ್ಕಳೇ? 280 ಕಿಲೋಗ್ರಾಮ್ ಅಂತಲೂ ಬರೀಬಹುದು. ಅದೇ ರೀತಿಯಾಗಿ ನೋಡೋಣ ಮಕ್ಕಳೇ 59ನೆಯ ಪ್ರಶ್ನೆಯನ್ನು. ಕೆಳಗಿನ ಗ್ರಾಫ್ನಿಂದ 2008ರಲ್ಲಿ ಒಂದು ಕುಟುಂಬದ ಆದಾಯ ಎಷ್ಟಿದೆ ಮಕ್ಕಳೇ? ಬಿಡಿ 10, 100, 1000, 10,000, ಲಕ್ಷ. 1,50,000 ಇದ್ದರೆ ಆಹಾರಕ್ಕೆಂದು ಖರ್ಚು ಮಾಡಿದ ಹಣ ಅಂದಿದ್ದಾರೆ ಮಕ್ಕಳೇ. 2008ರಲ್ಲಿ ಒಂದು ಕುಟುಂಬದ ಖರ್ಚು ಮತ್ತು ಉಳಿತಾಯವಿದೆ ಮಕ್ಕಳೇ. ಅದರಲ್ಲಿ 34,500 ಇದೆ ಮಕ್ಕಳೇ. ಅದೇ ರೀತಿಯಾಗಿ ಆಪ್ಷನ್ ಡಿ ಆಗುತ್ತೆ ಮಕ್ಕಳೇ. ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ, ಗಣಿತದಲ್ಲಿ ಕೊನೆಯ ಪ್ರಶ್ನೆ. ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು ಮಕ್ಕಳೇ? ವಿಕರ್ಣ. ಇನ್ನು ಮುಂದಿನ ಭಾಗ ಏನಿರುತ್ತೆ ಅಂದರೆ ಮಕ್ಕಳೇ ಭಾಷೆ ಕನ್ನಡ ಇರುತ್ತೆ ಮಕ್ಕಳೇ. ಇದು 20 ಅಂಕಗಳಿಂದ ಇರುತ್ತೆ. ಗದ್ಯ ಭಾಗವನ್ನು ಓದಿ ಕೆಳಗಿನ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಮಕ್ಕಳೇ. ಈ ಗದ್ಯ ಭಾಗವನ್ನು ಓದಿ ಈ ಕೆಳಗಿನ 5 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗುತ್ತೆ ಮಕ್ಕಳೇ. ಆದಿಮಾನವನು ಬೆಂಕಿಯನ್ನು ಯಾವುದಕ್ಕೆ ಬಳಸುತ್ತಿದ್ದನು? ಈ 3ಕ್ಕಾಗಿ: ಅಡಿಗೆ ಮಾಡಲು, ಬೆಳಕಿಗಾಗಿ, ಬೆಚ್ಚಗಿರಲು. ಈ 3ಕ್ಕಾಗಿ ಏನು ಮಾಡ್ತಿದ್ರಿ? ಆದಿಮಾನವ ಬೆಂಕಿಯನ್ನು ಬಳಸ್ತಿದ್ದ. ಪಂಜುಗಳನ್ನು ಏತಕ್ಕಾಗಿ ಬಳಸುತ್ತಿದ್ದರು? ಬೆಳಕಿಗಾಗಿ. ದೀಪಗಳನ್ನು ಡ್ಯಾಶ್ ಕಂಡುಹಿಡಿದವರು ಆಕಸ್ಮಿಕವಾಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಮಕ್ಕಳೇ? ಮೊದಲ ದೀಪಗಳನ್ನು ಯಾವುದರಿಂದ ಮಾಡಿದ? ಕಬ್ಬಿನ ಕಡ್ಡಿಯಿಂದ ಬತ್ತಿಯಂತೆ ಬಳಸುವ ಮೂಲಕ. ಅದೇ ರೀತಿ ಈ ಗದ್ಯ ಭಾಗದಲ್ಲಿ ಕೊನೆಯ ಪ್ರಶ್ನೆ ಮಕ್ಕಳೇ ಇದು.
ಈ ಗದ್ಯ ಭಾಗಕ್ಕೆ ಸೂಕ್ತ ಶೀರ್ಷಿಕೆ ಯಾವುದು ಅಂದಿದ್ದಾರೆ ಮಕ್ಕಳೇ, ಬೆಂಕಿಯ ಆವಿಷ್ಕಾರ. ನೆಕ್ಸ್ಟ್, ಈ ಗದ್ಯ ಭಾಗವನ್ನು ಓದಿ ಇದಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳಿರುತ್ತೆ ಮಕ್ಕಳೇ. ಆ 5 ಪ್ರಶ್ನೆಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಉತ್ತರಿಸಬೇಕಾಗುತ್ತೆ ನೋಡೋಣ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನ. ಮೇಲಿನ ಗದ್ಯ ಭಾಗದ ಉದ್ದೇಶವೇನು? ಒಳ್ಳೆಯ ಸಂಶೋಧನೆಗಳನ್ನು ಹೀಗೆ ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಯಾವುದಾಗುತ್ತೆ ಮಕ್ಕಳೇ, ಬಿ ಆಪ್ಷನ್ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಏನಿದೆ ಮಕ್ಕಳೇ, ಜನರು ಯಾವುದರ ವಿರುದ್ಧ ಪ್ರತಿಭಟಿಸುತ್ತಿದ್ದರು? ಹೊಲಿಗೆ ಯಂತ್ರಗಳ ಬಗ್ಗೆ ಪ್ರತಿಭಟಿಸುತ್ತಿದ್ದರು. ಜನರ ಗುರಿ ಯಾವುದಾಗಿತ್ತು ಮಕ್ಕಳೇ? ತಿಮ್ಮಾನೆಯರನ್ನು ಸಾಯಿಸುವುದಾಗಿತ್ತು. ಅದೇ ರೀತಿಯಾಗಿ 69ನೇ ಪ್ರಶ್ನೆ, ಜನರ ಪ್ರತಿಭಟನೆಯ ಮುನ್ನ ಏನೆಂದು ಯೋಚಿಸಿದರು? ಅವರು ಜೀವನದ ಆದಾಯಕ್ಕೆ ಈ ಯಂತ್ರಗಳು ಮಾರಕವಾಗಿವೆ. ಅಂಗಡಿಯ ಮುಂಗಟ್ಟುಗಳನ್ನು ಜನರು ಮುಚ್ಚಿದರು ಏಕೆಂದರೆ ಅಂಗಡಿಗಳಿಗೆ ಹಾನಿ ಆಗಲೆಂದು. ಅದೇ ರೀತಿಯಾಗಿ ಮುಂದಿನ ಗದ್ಯ ಭಾಗಗಳನ್ನು ಓದಿ ಮಕ್ಕಳೇ. ಇದಕ್ಕೆ ಪರ್ಯಾಯವಾಗಿ 5 ಪ್ರಶ್ನೆಗಳಿರುತ್ತವೆ. ಅವುಗಳನ್ನು ನಾವು ಈಗ ಉತ್ತರಿಸೋಣ. ಲೇಖಕರು ತಮ್ಮ ಜೀವನದ ಕೊನೆಯ ಭಾಗದಲ್ಲಿ ಬಹಳ ದುಃಖ ಅನುಭವಿಸಿದರು ಏಕೆಂದರೆ ಪ್ರಪಂಚದಲ್ಲಿ ಜನರು ಬದುಕುವ ಬಹಳ ಕಷ್ಟದಿಂದ ಕೂಡಿತು. ಯಾವುದಾಗುತ್ತೆ ಮಕ್ಕಳೇ? ಆಪ್ಷನ್ ಇಲ್ಲಿ ಸಿ ಆಗುತ್ತೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಹಿಂದಿನ ವಿಜಯಗಳು ಏನಿದೆ ಮಕ್ಕಳೇ, ತಾತ್ಕಾಲಿಕವಾಗಿ ಘಟನೆಗಳಾಗಿ ಬದಲಾದವು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 73ನೇ ಪ್ರಶ್ನೆ, ದುರಸ್ತ ಎಂಬ ಪದವು ಈ ಗದ್ಯ ಭಾಗದಲ್ಲಿ ಡ್ಯಾಶ್ ಅರ್ಥವನ್ನು ನೀಡುತ್ತದೆ. ದುರಸ್ತ ಎಂಬ ಪದದ ಅರ್ಥ ಏನಾಗುತ್ತೆ ಮಕ್ಕಳೇ? ಕಷ್ಟಕರವಾದದ್ದು. 74ನೇ ಪ್ರಶ್ನೆ ಮಕ್ಕಳೇ, ವಿಕ್ಟೋರಿಯನ್ ಕಾಲದಲ್ಲಿ ಜನರು ಏನೆಂದು ನಂಬಿಕೊಂಡಿದ್ದರು? ವಿಕ್ಟೋರಿಯನ್ ಕಾಲದಲ್ಲಿ ಮಕ್ಕಳೇ ಏನೆಂದು ನಂಬಿಕೊಂಡಿದ್ರು ಅಂದರೆ ಶಾಂತಿ ಮತ್ತು ಸಂತೋಷ ಪ್ರಪಂಚದಲ್ಲಿ ಹಬ್ಬುತ್ತದೆ ಎಂದು ನಂಬಿಕೊಂಡಿದ್ದರು. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಸಿ ಆಗುತ್ತೆ. ಅದೇ ರೀತಿಯಾಗಿ 75ನೇ ಪ್ರಶ್ನೆ, 19ನೇ ಶತಮಾನವು ಒಂದು ಸಣ್ಣ ಮಧ್ಯಂತರ ಎಂದರೆ ಹಿಂದಿನ ಮತ್ತು ಇಂದಿನ ಅನಾಗರಿಕ ಸಮಾಜದ ನಡುವಿನ ಸಣ್ಣ ಅವಧಿ. ಅದೇ ರೀತಿಯಾಗಿ ಕೊನೆಯ ಗದ್ಯ ಭಾಗವನ್ನು ಓದಿ ಈ 5 ಪ್ರಶ್ನೆಗಳಿಗೆ ಉತ್ತರಿಸಿದರೆ 80 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಿದ ಹಾಗೆ ಆಗುತ್ತೆ ಮಕ್ಕಳೇ. ನೋಡೋಣ ಈಗ 76ನೇ ಪ್ರಶ್ನೆಯನ್ನು. ಏತಕ್ಕಾಗಿ ಈ ಗದ್ಯ ಭಾಗವನ್ನು ಓದಬೇಕು ಮಕ್ಕಳೇ? ಈ ಗದ್ಯ ಭಾಗವನ್ನು ಓದಿ ಈ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಏತಕ್ಕಾಗಿ ತತ್ವಜ್ಞಾನಿ ಎದ್ದು ಕುಳಿತನು? ಆಗ ಕಾವಲು ಕಾಯುವ ಸರದಿ. ಕ್ಷೌರಿಕನು ತತ್ವಜ್ಞಾನಿಯ ತಲೆಯನ್ನು ಬೋಳಿಸಿದ ಕಾರಣವೇನು ಮಕ್ಕಳೇ? ಅವನಿಗೆ ನಿದ್ದೆ ತಪ್ಪಿಸಲು ಕೆಲಸ ಮಾಡಬೇಕೆನಿಸಿತು. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಡಿ. ಮೊದಲು ನಿದ್ದೆ ಮಾಡುವ ಅವಕಾಶ ಯಾರಿಗೆ ದೊರೆಯಿತು? ತತ್ವಜ್ಞಾನಿ ಮತ್ತು ಬೋಳು ತಲೆಯವನಿಗೆ. ಆಪ್ಷನ್ ಯಾವುದಾಗುತ್ತೆ ಮಕ್ಕಳೇ? ಬಿ ಆಗುತ್ತೆ. ಅದೇ ರೀತಿಯಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಸರದಿ? ಕ್ಷೌರಿಕ, ತತ್ವಜ್ಞಾನಿ ಮತ್ತು ಬೋಳು ತಲೆಯವನು. ಈ ಕೊನೆಯ ಪ್ರಶ್ನೆ ಏನಿದೆ ನೋಡೋಣ ಮಕ್ಕಳೇ. 80ನೇ ಪ್ರಶ್ನೆ, ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಕಥೆಗೆ ಸಂಬಂಧಿಸಿದಂತೆ ಸರಿಯಾದ ವಾಕ್ಯವಲ್ಲ? ಕ್ಷೌರಿಕನು ಬೋಳು ತಲೆಯವನನ್ನು ಎಬ್ಬಿಸಿದನು. ಇದು ಸರಿಯಾದ ವಾಕ್ಯವಲ್ಲ. ಇಲ್ಲಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೇವೆ ಮಕ್ಕಳೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.